ನಿಮ್ಗೇನು ಜ್ಞಾನ ಇಲ್ಲ ಅಂದ್ರೂ ವೇಣುಗೋಪಾಲ್ ಸರ್ ಹತ್ರ ಹೋದ್ರೆ ನೀವು ಬೆಳೆ ಬೆಳಿತೀರಿ. 100% ಬೆಳೆ ಬೆಳಿತೀರಿ. ನೀವೇನು ಅದು 100% ಸರ್. ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ. ನೀವು 25 ಲೀಟ್ರಿಗೂ ಕೊಡ್ತೀರಾ, 50 ಲೀಟ್ರಿಗೂ ಕೊಡ್ತೀರಾ. ನಮ್ಗೆ ಕೊಡಲ್ಲ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದೇ ತಗೊಂಡವ್ರಿ, ಅದೇ ತಗೊಂಡವ್ರಿ. ನಾವು ಒಂದು ಕ್ಯಾನ್ಗೆ ಬಂದವ್ರಿಗೂ ಅಷ್ಟೇ ಕರೆಕ್ಟಾಗಿ ಕೊಡ್ತೀರಿ ಸರ್. ನಿಮ್ಮ ಔಷಧಿ ಏನು ಉಳಿಯಲ್ಲ ಸರ್ ನಮ್ಮ ಹತ್ರ. ನಮಸ್ತೆ ಮಿತ್ರರೇ, ಇದು ಚಿಕ್ಕಬಳ್ಳಾಪುರ ಟೌನ್ಗೊಂದು 5-10 ಕಿಲೋಮೀಟ್ರ್ ಒಳಗಡೆ ಇರೋದು ಕೊಳವನಹಳ್ಳಿ ಅಂತ. ಅಂದರೆ ವಿಜಯಪುರ ರೋಡು ಡಿ ಹೊಸೂರಿಂದ ಒಳಗಡೆ ಬರಬೇಕು. ಸೊ ಇಲ್ಲಿ ಬದನೆ ಗಿಡ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಬಂದು ನಾನು ಏನು ವಿಷಯ ತಿಳಿಸ್ಬೋದು ಅಂತ ನಿಮ್ಮಲ್ಲಿ ಕುತೂಹಲ ಇರಬಹುದು. ಸೊ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಈ ಏರಿಯಾ, ಬಾಗೇಪಲ್ಲಿ ಆಗಿರ್ಬೋದು, ಎಲ್ರಿಗೂ ಅರಿವಿದೆ ಈ ಎಷ್ಟು ಕೆಮಿಕಲ್ಗಳು ಬಳಕೆ ಆಗ್ತಾಯಿದೆ ಅಂತ. ದಿನ ಬಿಟ್ಟು ದಿನ ಸ್ಪ್ರೇ ಮಾಡೋರು ಇದ್ದಾರೆ, ಥ್ರಿಪ್ಸ್ಗಾಗಲಿ ಬೇರೆ ರೋಗಗಳಿಗೆ ಆಗಲಿ ಅನಧಿಕೃತ ಔಷಧಿಗಳು ಹೊಡೆಯೋರು ಇದ್ದಾರೆ. ಸೊ ಈ ರೈತರದು ಎಲ್ಲ ಬೆಳೆನೂ ಇದೆ, ಸೇವಂತಿಗೆ, ಬದನೆ, ದ್ರಾಕ್ಷಿ ಎಲ್ಲ ಇದೆ. ಸೊ ದ್ರಾಕ್ಷಿಗೆ ನಾನು ಮೊದಲೇ ಹೇಳಿದೆ, ದ್ರಾಕ್ಷಿಗೆ ನಾನು ಇನ್ನೂ ಆ ಸೆಗ್ಮೆಂಟ್ಗೆ ಎಂಟ್ರಿ ಆಗಿಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ಸೊ ಹೂವಿನ ಬೆಳೆ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಆಲ್ಮೋಸ್ಟ್ 1.5 ವರ್ಷದ ಮೇಲೇ ಆಯಿತು ನನ್ನ ಹತ್ರ ಬರೋದಕ್ಕೆ ಶುರು ಮಾಡಿ. ಸೊ ನನ್ನ ಹತ್ರ ನಾನು ಏನು ಹೇಳ್ತಿದ್ದೆ ವೀಡಿಯೋಗಳಲ್ಲಿ ಅವ್ರು ಏನು ಕೇಳಿಸ್ಕೊಂಡ್ರು ಅದ್ರ ಪ್ರಕಾರ ಆಗ್ತಾ ಇದೆಯೋ ಇಲ್ವೋ, ಏನು ಸಮಸ್ಯೆಗಳಿದೆ ಎಲ್ಲ ಸತ್ಯಾಸತ್ಯತೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಗಂಗಾಧರ್ ಅಂತೇಳಿ ಕೊಳವನಹಳ್ಳಿ ರೈತರು. ಸರ್ ನಿಮ್ಮದು ಇದೇ ಊರು, ಅವರ ಸ್ನೇಹಿತರು, ಇದೇ ಊರವ್ರದ್ದು. ವೆಂಕಟೇಶ್ ಅಂತ, ಇವರೇ ಫಸ್ಟ್ ಬಂದಿದ್ದು ನನ್ನ ಹತ್ರ ಅಲ್ಲ ಸರ್, ಇಬ್ಬರು ಜೊತೆಯಲ್ಲೇ ಬಂದಿದ್ದು. ನಿರಂತರವಾಗಿ ಬರ್ತಾ ಇದ್ದಾರೆ. ಆಮೇಲೆ ಜಾಸ್ತಿ ಸಮಸ್ಯೆ ಇದ್ದಾಗ ಅವ್ರಿಗೂ ಸಾಕಷ್ಟು ಜ್ಞಾನ ಇದೆ, ದ್ರಾಕ್ಷಿ ಬೆಳೆಯವರಾಗಿರೋದ್ರಿಂದ ಇಲ್ಲೂ ಔಷಧಿ ತೊಗೊಂಡು ಮಾಡ್ಕೊತಾರೆ. 100% ನಾನೇ ಕೊಟ್ಟಿರೋದು ಅಂತಲೂ ನಾನು ಹೇಳಲ್ಲ. ಅವ್ರ ಅನಿಸಿಕೆಗಳನ್ನ ಕೇಳ್ಕೊತಾ ಹೋಗೋಣ. ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳಿ. ಈಗ ರೇಟ್ ಅಂತೂ ಇಲ್ಲ ಬದನೆಕಾಯಿಗೆ, ಭಾಳ ಕಷ್ಟ ಇದೆ ಸಸ್ಟೈನ್ ಮಾಡೋದು. ನಿಮಗೆ ನೀರಿನ ಕೊರತೆನೂ ಇದೆ. ಹೂವಿನ ಗಿಡ, ದ್ರಾಕ್ಷಿ, ಬದನೆ ಗಿಡ ಎಲ್ಲ ಮೇಂಟೈನ್ ಮಾಡಬೇಕು. ಇಷ್ಟರ ಮಧ್ಯದಲ್ಲೂ ಇಷ್ಟು ಚೆನ್ನಾಗಿದೆಯಲ್ಲ ತೋಟ, ಅದ್ರ ಬಗ್ಗೆ ಒಂದಷ್ಟು ಅನಿಸಿಕೆ ತಿಳ್ಕೊಬೋದು. ನಿಮಗೇನೋ ಸಮಸ್ಯೆ ಜಾಸ್ತಿ ಯಾವುದಾದ್ರೂ ಕಾಣಿಸಿದೆಯಾ, ಇಲ್ಲ ಕಂಟ್ರೋಲ್ ಲೆವೆಲಲ್ಲೇ ಇದೆಯಾ, ಹೇಗೆ ಅನ್ನೋದು ಒಂದಷ್ಟು ಶೇರ್ ಮಾಡ್ಕೊಬೋದು ಸರ್. ಈ ವಾತಾವರಣದಲ್ಲಿ ನೀವು ಭೂಮಿಗೆ ಏನಾದರೂ ಈ ಟೈಪ್ ಕೊಡಿಲ್ಲ ಅಂತಂದರೆ, ಯಾವುದು ವ್ಯಾಮ್ ಗೋಲ್ಡ್ ಆಗಿರೋದು, ವರ್ಮಿ ಉಮ ಆಗಿರ್ಬೋದು, ಮತ್ತು ಗೋಲ್ಡನ್ ಡ್ರಾಪ್ಸ್ ಆಗಿರ್ಬೋದು, ಇದೆಲ್ಲ ಕೊಟ್ಟಿರೋದ್ರಿಂದ ಗಿಡ ಈ ಮಾತ್ರ ಇದೆ ಸರ್. ಈ ಟೆಂಪ್ರೇಚರ್ಗೆ ಇಲ್ಲಾಂದರೆ ಖಂಡಿತ ಬರ್ತಾರೆ ಇಲ್ಲ. ಪೆಸ್ಟಿಸೈಡ್ಸ್ ಅಷ್ಟೇ ನೀವು ವೀಕ್ಲಿ ಒನ್ಸ್ ಹೇಳ್ತೀರಾ, ಅದು ಗುಡ್ ಮೆಥಡ್ ಸರ್. ಅದು ನಾವು ಡೈಲಿ ಹೊಡೆದು ಗಿಡಕ್ಕೆ ಟ್ರಸ್ಟ್ ಮಾಡಿ ಮಾಡೋದ್ರಿಂದ ಪ್ರಯೋಜನ. ನಮ್ಮ ಕಡೆ ಎಲ್ಲ 3 ದಿವಸ 4 ದಿವಸ ಹೊಡಿತಾರೆ ಸರ್. ನೀವು ಅಟ್ಲೀಸ್ಟ್ ಒಂದು ದಿವಸ ಲೇಟಾಗಿ ಹೊಡ್ತಿದ್ದೀರಾ. ವಾರಕ್ಕೆ ಓಕೆ, ಗಂಗಾಧರ್ ಅವರಂತೂ ಆಗಲ್ಲ ಸರ್ ನಿಮ್ದು ಅಂತಲೇ ಹೇಳೋರು. ಹೌದೌದು, ನಮ್ಮ ಕಡೆ ಪಕ್ಕದಾಗೆಲ್ಲ 3 ದಿನಕ್ಕೆ ಹೊಡಿತಾರೆ ಅಂತ. ಅಟ್ಲೀಸ್ಟ್ ನನ್ನ ಅಂದ್ಕೊಂಡಂಗೆ ನೀವು 5 ದಿನಕ್ಕೆ ಹೊಡೆದಿದ್ದೀರಾ. ಹೌದು ಸರ್, 5 ದಿನಕ್ಕೂ ಒಂದೊಂದ್ಸರಿ ಹೊಡೆದಿದ್ದಾರೆ. ಈಗ 5 ದಿವಸ ಆಗೈತೆ ಸ್ಪ್ರೇ ಮಾಡಿ, ಇವತ್ತು ಮಾಡ್ಬೇಕು ಸರ್. ಇವತ್ತು ಮಾಡಬೇಕು. ಬಟ್ ಏನಾದರೂ ಸೀರಿಯಸ್, ಈಗ ನಾನೊಂದು ಪ್ಲಾಟ್ ನೋಡಿದೆ ಇಲ್ಲೇ ಬದನೆಕಾಯಿ, 3 ಟನ್ ಕಿತ್ತರೆ 1 ಟನ್ ಕರೆಕ್ಟ್ ಆಗಿದೆ, 2 ಟನ್ನು ಥ್ರಿಪ್ಸಾವಳಿ ಫುಲ್ ಸ್ಕ್ರಾಚಸ್ ಆಗಿದೆ. ನಿಮ್ಗೆ ಆ ಥರ ಸೀರಿಯಸ್ ಆಗಿ ಈಗ ಥ್ರಿಪ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಥ್ರಿಪ್ಸ್ 0 ಮಾಡಿದ್ದೀವಿ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ. ಟೆಂಪ್ರೇಚರ್ ಈ ಥರ ಐತಲ್ಲ ಸರ್, 20% ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಸೊ ನಿಮಗೆ ಏನು ಅನ್ನಿಸ್ತದೆ ಈ ಬೆಳೆಯಲ್ಲಿ? ಪರವಾಗಿಲ್ಲ ಈಗ ಮಾಡ್ತಾ ಇರೋದು ಅನ್ಸುತ್ತಾ? ಇನ್ನು ಎಷ್ಟು ದಿನ ಇಟ್ಕೋಬೇಕು ಅಂತ ಗಿಡ ನಿಮ್ಗೆ? 1 ವರ್ಷ ಇಡ್ಬೇಕಂತ ಸರ್ ಇರೋದು. ಈಗ ಆ ಮಾತೆ ನನಗೆ ಬೇಕಾಗಿದೆ. 1 ವರ್ಷ ಈ ಥರ ನೀವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ, ನೀವು ಹೇಳಿದ್ದೆ ಮಾಡ್ಕೊಂಡು ಹೋದ್ರೆ ವರ್ಷ ಅಂತೂ ಗಿಡ ಇರ್ತದೆ ಸರ್. ಬುಡದ ಎಲೆಗಳು ಎಲ್ಲೂ ಹಳದಿ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ. ಗಿಡ ಈಗ ಎಷ್ಟು ದಿವಸದಿಂದ ಕಟಾವು ನಡೀತಾ ಇದೆ ಸರ್? 1 ತಿಂಗಳಿಂದ ನಡೀತಾ ಇದೆ. 1 ತಿಂಗಳಿಂದ ಕಟಾವು ಡೈಲಿ ಕೀಳ್ತಾ ಇದೆ. ಈಗ ನಾಳೆಯಿಂದ ಸ್ವಲ್ಪ ನಿಲ್ಲಿಸ್ಬೇಕು ಅನ್ನಿಸ್ತದೆ, ಯಾಕಂದ್ರೆ ಸೈಜ್ ಬರಬೇಕಲ್ಲ ಸರ್. ಡೈಲಿ 1 ದಿನ ತಪ್ಪಿಲ್ಲ ಸರ್. ಸೈಜ್ ಬರಬೇಕು, ಸ್ವಲ್ಪ ನೀರಿನಂಶ ಜಾಸ್ತಿ ಕೊಡಬೇಕು. ಇದು ಬೇರೆ ಸರ್. ಇದು ಲಲಿತಾ ಗುಂಡು ಬದನೆ. ಇದು ಬೆಲೆನಲ್ಲಿ ನಿಮ್ಗೆ ಇದು ಲಾಂಗ್ ರೇಂಜ್ ಬೆಟ್ರು. ಈಲ್ಡಲ್ಲಿ ಇದು ಬೆಟ್ರು, ಬೆಲೆನಲ್ಲಿ ಅದು ಬೆಟ್ರು. ಇದು ಇವತ್ತು ಕೀಳ್ತೀರಾ? ಅದು ಈ ಸ್ಟೇಜ್? ಹ್ಞೂ ಸರ್, ಹ್ಞೂ ಸರ್. ಸ್ನೇಹಿತರೆ ನೋಡಿ ಕಲರ್ ಕ್ವಾಲಿಟಿ. ಯೂಸಲಿ ನೋಡಿ ಇದು ಡಲ್ ಆಗಬಾರ್ದು, ಫುಲ್ ಬ್ರೌನಿಶ್ ಬಂದ್ಬಿಟ್ರೆ ಇದು ಮಾರ್ಕೆಟಲ್ಲಿ ಇದು ಹೋಗೋದಿಲ್ಲ, ಒಳ್ಳೆ ಬೆಲೆಗೆ ಹೋಗೋದಿಲ್ಲ. ಇದು ಯಾವಾಗ ಅಂದರೆ ಥ್ರಿಪ್ಸಾವಳಿ ನೋಡಿ, ಹಿಂಗೆ ಎತ್ತಿಬಿಟ್ರೆ ಇಲ್ಲಿ ಓಡಾಡೋದು ಕಾಣಿಸ್ತದೆ ನೋಡಿ. ಇವುಗಳು ನಮ್ಮ ಮಿತಿ ಮೀರಿದಾಗ ಇದು ಕ್ವಾಲಿಟಿ ಹಾಳಾಗೋದು. ಸೊ ಸದ್ಯಕ್ಕೊಂದು 10-20% ಡ್ಯಾಮೇಜ್ ಇರ್ಬೋದಾ ಥ್ರಿಪ್ಸ್ದು ಸರ್? ಒಂದು 15% ಇದೆ ಸರ್. 15% ಇದೆ. ಏನೇ ಮಾಡಿದ್ರು ಟ್ರಿಪ್ಸ್ ಈ ಕ್ಲೈಮೇಟ್ ಕಂಟ್ರೋಲ್ ಆಗಲ್ಲ ಸರ್. ಇನ್ನು ಟೆಂಪ್ರೇಚರ್ ವಿಪರೀತ ಓವರ್ ಸರ್ ನಮ್ಗೆ. ಸರ್ ಇವತ್ತು ಕಟಾವು ಮಾಡಿದ್ದೀರಾ? ಇಲ್ಲ, ಆ ಕಡೆ ಮಾಡಿದ್ದೀರಾ?
ಇದು ಈ ಕಡೆಯಿಂದ ಮುಗಿಸ್ಕೊಂಡು ಆ ಕಡೆ ಹೋಗಿದ್ರೆ ಇನ್ನು 3 ಲೈನ್ ಐತೈತೆ. ಇದು ನೆನ್ನೆ ಮಾಡಿದ್ದೀರಿ. ಅಂದರೆ ನಿಮ್ಗೆ ಅಲ್ಲಿ ಮಾರ್ಕೆಟಲ್ಲಿ ಎಷ್ಟು ಇಂಡೆಂಟ್? ಅಷ್ಟೇ ಸೂಪರ್ ಮಾರ್ಕೆಟ್ ಸರ್ ಎಲ್ಲ. ಝೊಮೊಟೊ, ಸ್ವಿಗ್ಗಿ, ಬಿಗ್ ಬಾಸ್ಕೆಟು. ಮೋರು. ಈಗ ಈ ಮೊದಲು ನೀವು ಬೆಳೆದಿದ್ದೀರಾ, ದ್ರಾಕ್ಷಿನ ಬೆಳೀತಾ ಇದ್ದೀರಾ. ಸೊ ಈ ಬೆಳೆ ಪದ್ಧತಿನಲ್ಲಿ ಏನಾದ್ರೂ ಖರ್ಚು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನಿಸ್ತದ? ಒಂದು 50% ಖರ್ಚು ಕಮ್ಮಿ ಅನ್ಕೊ. ಕಮ್ಮಿ ಮಾಡಿ. ಯಾಕೆ ಗೊತ್ತಾ, ನಾವು ಡೇ ಬೈ ಡೇ ಔಷಧಿ ಹೊಡೋದು, ವಾರಕ್ಕೆ 2 ಸಲ ಫರ್ಟಿಲೈಸರ್ ಕೊಟ್ಬಿಡೋದು, ಇದೆಲ್ಲ ಮಾಡಿದ್ರೆ ವೀಕ್ಲಿ ಒನ್ಸ್ ಹೋದಾಗ ಅಟ್ಲೀಸ್ಟ್ 50% ಉಡುತ್ತಾ. ನೀವು ಸಣ್ಣ ಗಿಡದಾಗೆಲ್ಲ ನೀವು ಹೇಳಿದ್ದೆ ಸರ್ ಮಾಡಿದ್ದು. 3 ದಿವಸಕ್ಕೆ 4 ದಿವಸ ಎಲ್ಲ ಡ್ರಂಚಿಂಗೇ ಮಾಡಿದ್ದು. ಈ ಬ್ಯಾಸಿಗೆ ಅಂತೇಳಿ ಇಷ್ಟು ಲಾಂಗ್ ಮಾಡಿದ್ದು. ಈ ಗಾಳಿ ಇರಲ್ಲ. ಈ 3 ಲೈನ್ ಐತೆ. ಈ 3 ಲೈನ್ ಕಿತ್ಕೊಂಡ್ರೆ 100 kg ಸಿಗ್ತದೆ. ಹೌದಾ? ಹ್ಞೂ ಅಂದರೆ ಒಂದು ಈ ಬಿಸಿಲು ಕಾಲದಲ್ಲಿ ಬದನೆಕಾಯಿಗೆ ರೇಟ್ ಇದಲ್ಲ ಅಂತಾರೆ ಅಲ್ವಾ ಸರ್? ಒಂದು 25 ಮೇಲೆ ಎದ್ಬಿಟ್ರೆ ರೈತನ ಕಾಸಾಗುತ್ತೆ ಸರ್. ಇದು ಅಷ್ಟೇ ದಿನ ಉಳಿಯುತ್ತಲ್ವಾ? ಅದು ಇದು ಮಾಮೂಲಿ ಗ್ರಾಫ್ಟೆಡ್ ಸರ್. ಈಗ ಮಳೆ ಬಿದ್ದುಬಿಟ್ರೆ ಸಾಕು ಸರ್. ಇದು ಇನ್ನೂ ಗ್ರೋತ್ ಜಾಸ್ತಿ ಆಗಿಬಿಡ್ತದೆ. ಎಷ್ಟು ಅಂತರ ಮಾಡಿರೋದು ಸಾಲಿನ ಸಾಲಿಗೆ? ಸರ್ 10 ಅಡಿ 11 ಅಡಿ ಮಾಡಿದ್ದೀರಿ. ಗಿಡದಿಂದ ಗಿಡಕ್ಕೆ 3 ಅಡಿ 3 ಅಡಿ 3 ಅಡಿ. ಏನಿಲ್ಲ ಸರ್, ಇದು ಕಟಿಂಗ್ ಆಗಿಬಿಟ್ರೆ ನೆಕ್ಸ್ಟ್ 1 ಮಂತ್ಗೆ ಸ್ಟಾರ್ಟ್ ಆಗ್ತದೆ ಮತ್ತೆ. ಏನು ಇಲ್ಲಿವರೆಗೂ ಬೆಳಿಬೋದಾ? ಬೆಳೀತ ಸರ್. ಅದು ಇದು ಜಾಸ್ತಿ. ಇದು ಸ್ವಲ್ಪ ಇದು ಬೆಳೆದು ಬಿಡ್ದೆ ಸರ್. ಈ ಹೈಟಿಗೆ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನನ್ನ ಐಡಿಯಾ ಒಂದು 2 ಇಯರ್ಸೇ ಮಾಡ್ಬೋದು ಸರ್ ಕಟಿಂಗ್ ಹಾಕೊಂಡ್ರೆ. 2 ವರ್ಷ ಮಾಡ್ಬೋದು. ಈಗ ಅಂಟು ಇರ್ತದಲ್ಲ ಸರ್, ಅಂಟಿಂದ ಮೇಲೆ 4 ಬಿಟ್ಟು ಕಟ್ ಮಾಡಿದ್ರೆ ಮತ್ತೆ ಒಳ್ಳೆ ಚಿಗುರು ಬರ್ತದೆ. 2 ವರ್ಷ ಇಟ್ಕೊಳ್ತೀರಿ ಅನ್ನೋದಾದರೆ ಆಲ್ಮೋಸ್ಟ್ ಬೆಡ್ ಪ್ರಿಪ್ರೇಷನ್ ಖರ್ಚು ಒಂದು 4 ಬೆಳೆ ದುಡ್ದಂಗೆ ಆಗಲ್ವಾ? ಅಲ್ವಾ? 4 ಬೆಳೆ ದುಡ್ದಂಗೆ ಆಗೋಗ್ತದೆ. ಹೌದು ಸರ್. ಸೊ ಈ ಥರ ಬೆಲೆ ಕಡಿಮೆ ಇದ್ದಾಗ್ಲೂ ಅಲ್ಲೇದಲ್ಲಿಗೆ ಮೇಂಟೈನ್ ಆಗ್ತದೆ. ತಾಳ್ಮೇಲಿದ್ದು ಮಾಡ್ಕೊಂಡು ಹೋದ್ರೆ ಲಾಭನೇ ಅದು. ಆಮೇಲೆ ಈ ಇದರಲ್ಲಿ ಕಾಣಿಸ್ಕೊಳ್ಳೋದು ಇವಾಗ ಟ್ರಿಪ್ಸ್ ಬಿಟ್ರೆ ಇನ್ನೊಂದು ಕಾಯಿ ಕೊರೆಯ ಹುಳ. ಈ ಬದನೆಕಾಯಿನ ಮಾರ್ಕೆಟಲ್ಲಿ ತಗೊಳಕ್ ಹೋದ್ರು ಇದು ಕಾಯಿ ಕೊರೆಯ ಹುಳ ನೋಡ್ಲೇ ಇಲ್ಲ ಸರ್ ನಾವು. ನಿಮ್ಮ ಪ್ಲಾಟ್ ಅಲ್ಲಿ ಬರಲೇ ಇಲ್ಲ. ಪ್ರಿವೆಂಟಿವ್ ಆಗಿ ರೆಡ್ ಮೈಟ್ಸ್, ಟ್ರಿಪ್ಸ್. ಆಮೇಲೆ ಈ ಬೆಳೆನಲ್ಲಿ ಆವಾಗ ಸ್ವಲ್ಪ ವಿಲ್ಟ್ ಬರುತ್ತೆ. ನಿಮ್ಗೊಂದು ಬೆಳೆ ತೊಂದರೆ ಆಗಿತ್ತು ವಿಲ್ಟಿಂದ. ಅದು ಏನು ಅದು ಏನು ಅದೆಲ್ಲ ಏನು ಕಾಣಿಸ್ಲಿಲ್ಲ ಸರ್. ಹುಳು ಅನ್ನೋದು ಒಂದು ಕಾಯಿ ಬಿಸಾಕ್ಲಿಲ್ಲ ಸರ್. ನಂದು ವಿಲ್ಟ್ ಬರ್ತಾ ಇರಲಿಲ್ಲ. ಇವನು ಸ್ಟಾರ್ಟಿಂಗ್ ಅಲ್ಲೇ ಅದಕ್ಕೆ ಪ್ರಿಕಾಷನ್ ತಗೊಂಡಿದ್ದೆ. ಪ್ರಿಕಾಷನ್ ಆಗಿ ಫಂಗಿಸೈಡ್ಸ್ ಬಳಸ್ತಾ ಬಂದಿದ್ರಿಂದ ವಿಲ್ಟ್ ಸಮಸ್ಯೆನೂ ಕಂಡಿಲ್ಲ. ಸೊ ಅತಿ ಹೆಚ್ಚು ಕೆಮಿಕಲ್ಸ್ ಬಳಸೋ ಚಿಕ್ಕಬಳ್ಳಾಪುರದಲ್ಲೇ ಇದು ಸಾಧ್ಯ ಆಗ್ತಾ ಇದೆ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಒಂದೊಂದು ದಿನದಲ್ಲಿ ಎಲ್ಲರೂ ಮನಸ್ಸು ಮಾಡಿದ್ರೆ ಗುಲಾಬಿ ದ್ರಾಕ್ಷಿನೂ. ಗಂಗಾಧರ್ ಏನ್ ಹೇಳ್ತಾರೆ ಗೊತ್ತಾ ಎಲ್ರಿಗೂ, ನಿಮ್ಗೇನು ಜ್ಞಾನ ಇಲ್ಲ ಅಂದ್ರೂ ವೇಣುಗೋಪಾಲ್ ಸರ್ ಹತ್ರ ಹೋದ್ರೆ ನೀವು ಬೆಳೆ ಬೆಳಿತೀರಿ. 100% ಬೆಳೆ ಬೆಳಿತೀರಿ. 100% ಸರ್. ಸುಮಾರು ಜನ ಹೇಳಿದ್ರು. ನೀವು 25 ಲೀಟರ್ಗೂ ಕೊಡ್ತೀರಾ, 50 ಲೀಟರ್ ಕೊಡ್ತೀರಾ. ನಮ್ಗೆ ಕೊಡಲ್ಲ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದೇ ತಗೊಂಡೋಗ್ರಿ, ಅದೇ ತಗೊಂಡೋಗ್ರಿ. ನಾವು ಒಂದು ಕ್ಯಾನ್ಗೆ ಬಂದವ್ರಿಗೂ ಅಷ್ಟೇ ಕರೆಕ್ಟಾಗಿ ಕೊಡ್ತೀರಿ ಸರ್. ನಿಮ್ಮ ಔಷಧಿ ಏನು ಉಳಿಯಲ್ಲ ಸರ್ ನಮ್ಮ ಹತ್ರ. ಅವನು ಬಾಗಲ್ ತೆಗೆದು ನೋಡೋಗಿ ಸರ್. ಬೇರೆವೆಲ್ಲ ನಮ್ಮ ಹತ್ರ ಇಲ್ಲಿ ತಂದಿರವು ಚಿಕ್ಕಾಪಟ್ಟೆ ಉಳಿದಿರ. ನಿಮ್ದು ಅಂದ್ರೆ ಒಂದಿರಲ್ಲ, ಅಲ್ಲಿ ಉಳಿಯೋದೇ ಇಲ್ಲ. ಅಷ್ಟೇ ಕರೆಕ್ಟಾಗಿರ್ತದೆ. ಕೇಳ್ತಾರೆ ಅರ್ಧ kg ಪ್ಯಾಕಿಂಗ್ ಜಾಸ್ತಿ, 1 kg ಪ್ಯಾಕಿಂಗ್ ಜಾಸ್ತಿ. ಇವರಿಬ್ಬರು ಪರ್ಮನೆಂಟ್ ಸರ್. ಸ್ಟಾರ್ಟ್ ಆದಾಗ ನಿಂಕ ಬೆಳಗ್ಗೆ ನಿಂಕ ಸಾಯಂಕಾಲನೂ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸ ಏನೋ ಮಾಡೋದು. ಕಮ್ಮಿ ಆಗೋಯ್ತು ಸರ್ ಕಾಯಿ. ದಿನ ಕೀಳ್ತಾ ಇದ್ರಿ ಎಲ್ಲಿ ಸರ್? ಒಂದು ರೌಂಡ್ ಬರೋಕ್ಕೆ 4 ದಿವಸ ಆಗ್ತದೆ. ತಿರ್ಗಿ ಮತ್ತೆ ಹಂಗೆ ಕೀಳೋದು. ಈ ನಡುವೆ ಇನ್ನೂ ಸ್ವಲ್ಪ ಕಮ್ಮಿ ಆಯಿತು. ನೀರು ಜಾಸ್ತಿ ಕೇಳ್ಬೋದು. ಈಗ ನೀರೇ ಸರ್ ಮೇಯ್ನ್. ಒಂದು ಟ್ಯಾಂಕರ್ ಐತೆ, ಟ್ರ್ಯಾಕ್ಟರ್ ಐತೆ. ಈಗ ಸ್ಟಾರ್ಟ್ ಮಾಡ್ಬೇಕಿನ್ನ. ಆ ಟ್ಯಾಂಕ್ ಐತಲ್ಲ, ಟ್ಯಾಂಕ್ ನೀರು ತುಂಬಿಸ್ಕೊಂಡು ತುಂಬಿಸ್ಕೊಂಡ್ಬಿಡೋದು. ಏನೋ ಒಂದು ಸರ್ಕಸ್ ಮಾಡಲೇಬೇಕಲ್ಲ ಸರ್. ಆಮೇಲೆ ಸ್ನೇಹಿತರೆ, ಇನ್ನೊಂದು ಗಂಗಾಧರ್ ಅವರು ವಿಶೇಷ ನೋಡಿ, ಇದನ್ನು ಬದನೆ ಗಿಡನೂ ಕಟಿಂಗ್ ಮಾಡಿ 2 ವರ್ಷ ಇಟ್ಕೋಬೇಕು ಅಂತಿದ್ದಾರೆ. ನಿಮ್ಗೆ ಇನ್ನೊಂದು ಇಲ್ಲಿ
ಸೇವಂತಿಗೆದು 2 ವೆರೈಟಿ ಇದೆ. ಎರಡನೇ ಕಟ್ಟಿಂಗ್ ಅದು. ಕಟ್ಟಿಂಗ್ ಮಾಡಿ 2ನೇ ಬೆಳೆ. ಹಾಂ ನೋಡಿ ಅದು 2ನೇ ಬೆಳೆ ಅಂತ ಅನ್ಸೋದೇ ಇಲ್ಲ. ಹೌದು ಸರ್. ಬಾ. ನೋಡಿ ಇದೂ ಸೆಕೆಂಡ್ ಕ್ರಾಪೇ, ಕಟ್ಟಿಂಗ್ ಮಾಡಿ ಬಂದಿರತಕ್ಕಂಥದ್ದು. ಇನ್ನು ಮೊಗ್ಗಾಗ ಹಂತದಲ್ಲಿ ಇದೆ ಅಲ್ವಾ, ಇದು ಇನ್ನೂ ಲೇಟ್ ಅಲ್ವಾ ಅಂತ. ಆಮೇಲೆ ಇದು ಈಗಾಗಲೇ ಮೊಗ್ಗುಗಳು ಬಂದಿದೆ, ಅದು ಸೆಕೆಂಡ್ ಕ್ರಾಪು, ಕಟ್ಟಿಂಗ್ ಮಾಡಿ ಬಂದಿರತಕ್ಕಂಥದ್ದು. ಭೂಮಿ ಆರೈಕೆ ಕರೆಕ್ಟಾಗಿ ನೋಡಿ. ಈಗಲೂ ಲೂಸ್ ಆಗೇ ಇದೆ ಬೆಡ್, ಎಲ್ಲೂ ಗಟ್ಟಿ ಬಂದಿಲ್ಲ, ಮಿತವಾಗಿ ವಾಟರ್ ಸಾಲ್ಯುಬಲ್ ಬಳಸಿರೋದ್ರಿಂದ. ಸ್ನೇಹಿತರೆ ನೋಡಿ, ಇದೆಲ್ಲದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ನಾವು ಯಾವುದೇ ದರ ಮಾರುಕಟ್ಟೆನಲ್ಲಿ ತರಕಾರಿಗಳ ಬೆಲೆ ಸ್ಥಿರವಾಗಿ ಇಲ್ಲದೇ ಇರೋದ್ರಿಂದ, ಇಂತಿಷ್ಟೇ ಬೆಲೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲದೇ ಇರೋದ್ರಿಂದ ಅತಿ ಹೆಚ್ಚು ದಿನಗಳ ಕಾಲ ನಮ್ಮ ಬೆಳೆ ಇರಬೇಕಾಗುತ್ತೆ. ಹಾಗೂ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೋಬೇಕಾಗ್ತದೆ, ಲಾಭ ಮಾಡ್ಕೋಬೇಕು ಅಂದರೆ. ನೋಡಿ ಅವರ ಮಾತುಗಳಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಿ, ಖರ್ಚು ನಮಗೆ ತುಂಬ ಕಡಿಮೆ ಆಯಿತು ಅಂತ. ಹಾಗೆಯೇ ಅವ್ರು ಇನ್ನೊಂದು ಮಾತಾಡಿರೋ, ಇದೇ ಥರ ಮೇಂಟೈನ್ ಮಾಡಿದರೆ ನಾವು 1 ವರ್ಷ ಇಟ್ಕೊಂತೀವಿ ಗಿಡ ಅಂತ ಹೇಳಿದರು. ಬೆಲೆಗಳಲ್ಲಿ ಏರಿಳಿತ ಇದ್ರೂ ಕಡಿಮೆ ಖರ್ಚಿನಲ್ಲಿ ಬೆಳೆನ ಹೆಚ್ಚು ದಿನ ಇಟ್ಕೊಂಡಾಗ, ಯಾವುದೋ ಒಂದು ಕೆಲವು ಸಮಯದಲ್ಲಿ ರೇಟ್ ಸಿಕ್ಕಿದಾಗ ಇದು ಸ್ವಲ್ಪ ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಡಿಯೋದಲ್ಲಿ ನೋಡಿದಾಗ ನೀವು ಕೇಳಿಸ್ಕೊಂಡಿರ್ತೀರಿ. ಯೂಶಲಿ ಏನಾಗ್ತದೆ ಅಂದರೆ, ಸ್ಪ್ರೇ ಮಾಡಿದ ತಕ್ಷಣ ಗಮನಿಸೋದು, ಇನ್ನೂ ಅಲ್ಲಿ ಊನಲ್ಲಿ ತ್ರಿಪ್ಸ್ ಓಡಾಡ್ತಾ ಇದೆ, ಇದು ಓಡಾಡ್ತಿದೆ ಅಂತ ಪದೇ 2 ದಿನಕ್ಕೆ 3 ದಿನಕ್ಕೆ ಸ್ಪ್ರೇ ಮಾಡೋದು, ಓವರ್ ಕಾಂಬಿನೇಷನ್ನು ಮಾಡೋದು ಇದಾಗ್ತದೆ. ಯಾವುದೇ ನೀವು ಪರೀಕ್ಷೆ ಮಾಡಿ, ಯಾವುದೇ ಕಾಂಬಿನೇಷನ್ ಮಾಡಿದಾಗ, ಯಾವುದೇ ಟೈಮಲ್ಲಿ ಈ ಥರ ವಾತಾವರಣದಲ್ಲಿ ನೀವು ತ್ರಿಪ್ಸ್ ಸಂಖ್ಯೆಗಳನ್ನ, ಪಾಪ್ಯುಲೇಷನ್ನ 0 ಮಾಡೋದಕ್ಕಾಗಲ್ಲ. ಈ ಪ್ಲಾಟಲ್ಲಿ ಗಮನಿಸಿದಿರಲ್ಲ, ಬೆಳೆಗೆ ಹಾನಿಯಾಗದ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ. ಇಷ್ಟೇ ಉದ್ದೇಶ. ಸೊ ರಾಸಾಯನಿಕಗಳ ಬಳಕೆ, ಈಗ ಡ್ರಿಪ್ಪಲ್ಲಿ 2 kg 3 kg ಇಷ್ಟೇ ಡ್ರಿಪ್ ವಾಟರ್ ಸಾಲ್ಯುಬಲ್ ಗೊಬ್ಬರ ಕೊಡ್ತಾ ಇರೋದು, ಅಲ್ಲೂ ಖರ್ಚು ಉಳಿತು, ಭೂಮಿ ಹಾಳಾಗೋದು ತಪ್ಪಿತು. ಸೊ ರಾಸಾಯನಿಕಗಳ ಬಳಕೆ ಓವರ್ ಕಾಂಬಿನೇಷನ್ ಮಾಡ್ತಾ ಇಲ್ಲ, 3 ದಿವಸಕ್ಕೊಂದ್ಸರಿ ಔಷಧಿ ಹೊಡಿತಿಲ್ಲ. ಎಲ್ಲ ಒಟ್ಟಾರೆ ಸಾರಾಂಶ ಏನು ಅಂತಂದರೆ, ಲಾಭದಾಯಕವಾಗಿ ಬೆಳಿಬೇಕು ಅಂದರೆ ಇವುಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಅತಿ ಹೆಚ್ಚು ಖರ್ಚು ಮಾಡಿ ಇನ್ನು ಸ್ವಲ್ಪ ಹೆಚ್ಚು ಇಳುವರಿ ತೆಗಿಬೋದು, ಅವಾಗ ಬೆಲೆ ಇಲ್ಲದೆ ಇದ್ದಾಗ. ಸೊ ಹೆಚ್ಚು ಕೊಟ್ಟಾಗ ಮಣ್ಣು ಹಾಳಾಗೋದಾಗ ಗಿಡಗಳು ಜಾಸ್ತಿ ದಿನ ಉಳಿಯಲ್ಲ. ಸೊ ಹಾಗಾಗಿ ಇದೊಂದು ವಿಶೇಷ ಅನ್ನಿಸ್ತು. ಅವರು ನನ್ನ ಹತ್ರ ಅಂಗಡಿಲಿ ಬಂದಾಗ ಈ ಎಲ್ಲ ವಿಷಯಗಳು ಮಾತಾಡಿದಾಗ, ಹೌದಲ್ವಾ ಇದು ವಿಶೇಷ ಅನ್ನಿಸ್ತು. ಇದನ್ನು ಅನೇಕ ರೈತರು ನಿರೀಕ್ಷೆಯಲ್ಲಿ ಇರ್ತಾರೆ, ಈ ಥರ ವಿಷಯಗಳು ಬೇಕು ಅಂತ. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈಗಾಗಲೇ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.